ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತತೋ ವಿದುರಿತಿ ತಸ್ಯೈಷಯೇವ ಶಾರೀರ ಆತ್ಮಾ ಯಃ ಪೂರ್ವಸ್ಯ ಅಥಾತೋನು ಪ್ರಶ್ನಾ ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ ತೋ ಕಾಮಯತ ಬಹುಸ್ಯಾಂ ಪ್ರಜಾಯೇತಿ ಸತಪೋದಪ್ಯತ ಸತಪಸ್ತಪ್ತ್ವಾ ಇದಂ ಸರ್ವಮಸೃಜತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ ತದನುಪ್ರವಿಶ್ಯ ಸತ್ಯತ್ಯಚ್ಚಾಭವತ್ ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ವಿಜ್ಞಾನಂ ಚ ವಿಜ್ಞಾನಂ ಚ ಸತ್ಯಂ ಚ ಅಮೃತಂ ಚ ಸತ್ಯಮಭವತ್ ಯದಿದಂ ಕಿಂಚ ತತ್ಸತ್ಯಮಿತ್ಯಾಚಕ್ಷತೆ ತದಪ್ಯೇಷ ಶ್ಲೋಕೋ ಭವತಿ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಮೇಡಮ್. ಹಾ, ಮೊದ್ಲು ಹೇಳಿದ್ರು ಬ್ರಹ್ಮವನ್ನ ಅಸತ್. ಸತ್ ಅಸತ್ ಶಬ್ದಕ್ಕೆ ಏನರ್ಥ? ಇರುವವನು. ಸತ್ ಅಂದ್ರೆ ಇರುವವನು, ಇಲ್ಲಿ ಅಸತ್ ಅಂದ್ರೆ ಇಲ್ಲದವನು ಅಂತ. ಯಾರು ಬ್ರಹ್ಮವು ಅಸತ್ ಅಂತ ತಿಳ್ಕೊಂಡ್ಬಿಡ್ತಾನೋ, ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೋ, ಅವನಿಗೆ ಏನಾಗುತ್ತೆ? ಏನು ಪುರುಷಾರ್ಥ ಹಾಕೋ ಸಂಬಂಧ ತಪ್ಪುತ್ತೆ, ಅಂತ ಶರೀರ ಸಿಗೋದಿಲ್ಲ ಅಂತ ಯಾವ್ದು ಹೇಳ್ತಿದೆ? ಶ್ರುತಿ ಮಾತೆ ಹೇಳ್ತಾ ಇದ್ದಾರೆ. ಈ ತರ ಮನುಷ್ಯನಾಗಿ ನೀವು ಹೀಗೆಲ್ಲ ತಪ್ಪು ತಪ್ಪು ನಿಶ್ಚಯ ಮಾಡ್ಬೇಡಿ. ದೇವ್ರಿಲ್ಲ, ನಾನು ನಂಬೋದಿಲ್ಲ, ದೇವ್ರಿದಾನೆ ಅನ್ನೋದು ಏನು ಇಲ್ಲ, ಇದೆಲ್ಲ ಹೇಳಿದ್ರೆ ರೆಡಿಯಾಗಿ ಕಾಯ್ತಾ ಇರುತ್ತೆ ಅಂತ ಶರೀರಗಳು. ಅಯ್ಯೋ ಇಲ್ಲರಿ, ಅವ್ರು ಎಷ್ಟು ಪುಣ್ಯ ಮಾಡಿದಾರೆ, ಎಷ್ಟು ದಾನ ಧರ್ಮ ಮಾಡಿದಾರೆ, ಕರೆಕ್ಟು, ಅದಕ್ಕೆಲ್ಲ ಫಲ ಬೇಕಾದಷ್ಟು ಸಿಗತ್ತೆ, ಏನು ಯೋಚನೆ ಮಾಡ್ಬೇಡಿ. ಯಾಕೆಂದ್ರೆ ಒಳ್ಳೆ ಮನೇಲಿ ನಾಯಿಯ ಹುಟ್ಟತ್ತಲ್ಲ, ಅವ್ರು ಯಾವಾಗ್ಲೂ ಒಳ್ಳೆ ಸೋಫಾ ಮೇಲೆ ಕೂತ್ಕೊಳ್ಳುತ್ತೆ. ಅದಕ್ಕೆ ಚಳಿಗೆ ಅಂದ್ರೆ ಸೂಟೆಲ್ಲ ಹೊಡಿಸ್ತಾರೆ, ಅಂತ ಮನೇಲಿ ಹುಟ್ಟತ್ತೆ. ಭೋಗಕ್ಕೆ ಏನು ಕಮ್ಮಿ ಆಗೋದಿಲ್ಲ. ನನಗೆ ಗೊತ್ತು, ಒಂದು ಮನೇಲಿ ಐಸ್ ಕ್ರೀಮ್ ಇಷ್ಟ ನಾಯಿಗೆ. ಅವ್ರು ಎಷ್ಟು ಕಾಸ್ಟ್ಲಿ ಇತ್ತು, ಐಸ್ ಕ್ರೀಮ್ ತಂದು ತಂದು ಕೊಡ್ತಿದ್ರು ನಾಯಿಗೆ. ಈ ಭೋಗದಲ್ಲಿ ಏನು ಕಮ್ಮಿ ಆಗೋದಿಲ್ಲ. ಆದ್ರೆ ಪುರುಷಾರ್ಥ ಹಾಕೋ ಶರೀರ ಸಿಗೋದಿಲ್ಲ. ಬೈ ಚಾನ್ಸ್ ಮನುಷ್ಯ ಶರೀರಾನೇ ಸಿಕ್ತು ಅಂತಾನೆ ಇಟ್ಕೊಳ್ಳಿ. ಯಾರು ಮನುಷ್ಯ ಶರೀರ ಸಿಕ್ಕಿದ್ರು ಕಿವಿನೇ ಕೇಳಿಸ್ತಿದ್ರೆ ಎಷ್ಟು ಕಷ್ಟ ನೋಡಿ. ಕಿವಿನೇ ಕೇಳಿಸ್ತಿದ್ರೆ ಶ್ರವಣ ಮಾಡೋಕ್ಕಾಗಲ್ಲ. ಆದ್ರಿಂದ ಇಲ್ಲಿ ಹೇಳ್ತಾರೆ, ಪುರುಷಾರ್ಥ ಹಾಕದೇ ಇರುವಂತ ಶರೀರ ಆಗ್ಬಿಡತ್ತೆ. ಇವಾಗ ಏನಾಗತ್ತೆ? ಯಾವಾಗ ಇವನು ತಿಳ್ಕೊಳ್ತಾನೋ, ಸರ್ವ ವಿಕಲ್ಪ ಆಸ್ಪದ, ಸರ್ವ ಪ್ರವೃತ್ತಿ ಕಾರಣ, ಸರ್ವ ವಿಶೇಷ ರಹಿತವಾಗಿದೆ ಬ್ರಹ್ಮ. ಏನು ಹಾಗಂದ್ರೆ ಅರ್ಥ ಅಂತಂದ್ರೆ, ಯಾವುದೇ ಎಫೆಕ್ಟ್ ಇದೆಯಲ್ಲ ಅದಕ್ಕೆ ಕಾರಣ ಇದ್ದೇ ಇರ್ಬೇಕು. ನಾವೇ ನೋಡಿ, ಇಲ್ಲೆಲ್ಲ ನೆಂದಿದೆ ಅಂದ ತಕ್ಷಣ ಓ ಮಳೆ ಬಂದಿರ್ಬೇಕು ಅಂತ ಡೆಫಿನೆಟ್ ಆಗಿ ಹೇಳ್ತೀವಿ ನಾವು. ಎಲ್ಲಾ ಕಡೆನೂ ಒದ್ದೆ ಆಗೋಕ್ ಸಾಧ್ಯ ಇಲ್ವಲ್ಲ. ಹಾಗೆ ಇನ್ನೇನು ಫಳ 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 ಅಂತ ಕಾಣಿಸ್ತಾ ಇದೆ, ಓ ಏನಾದ್ರು ಗ್ಲಾಸ್ ಹೊಡೆದು ಬಿದ್ದಿದ್ಯಾ, ಅದು ಗೆಸ್ಟ್ ಮಾಡ್ತೀವಿ ನಾವು. ಅದೇ ರೀತಿ ಯಾವುದೇ ಒಂದು ಎಫೆಕ್ಟ್ ಅನ್ನ ನೋಡಿದಾಗ ಅದಕ್ಕೊಂದು ಕಾಸ್ ಇರ್ಬೇಕು ಅಲ್ವಾ? ಕಾರ್ಯ ನೋಡಿ ಕಾರಣ ಇರ್ಬೇಕು. ಆಮೇಲೆ ಎಲ್ಲದಕ್ಕೂ ಪ್ರವೃತ್ತಿ ಇದೆಯಲ್ಲ, ಬೇರೆ ಬೇರೆ ಪ್ರವೃತ್ತಿ ಇದ್ರೆ ಯಾರೋ ಒಬ್ಬ ನಿಯಾಮಕ ಕಂಟ್ರೋಲರ್ ಇದ್ದೇ ಇರ್ಬೇಕು. ಆಮೇಲೆ ಇಷ್ಟಾದ್ರೂ ಪರಬ್ರಹ್ಮ ಹೇಗಿದ್ದಾನೆ? ದೇಶ ಕಾಲ ನಾಮ ರೂಪ ಯಾವ ವಿಶೇಷಣಗಳು ಇಲ್ಲ, ಪರಿಚಿನ್ನತೆನೇ ಇಲ್ಲ. ಅವನು ಹೇಗಿದ್ದಾನೆ? ಒಬ್ಬನೇ ಆಗಿದ್ದಾನೆ.
ಸರ್ವ ವ್ಯಾಪಕನಾಗಿದ್ದಾನೆ ಅಂತ ಪರಮಾತ್ಮ ಸತ್ಯನ ಬ್ರಹ್ಮಜ್ಞಾನಿಗಳು ತಿಳಿದುಕೊಂಡಿರುವುದನ್ನ ನಾವು ಅವರಿಂದ ತಿಳಿದುಕೊಂಡು ನಿಶ್ಚಯ ಮಾಡ್ಬೇಕು. ಎರಡನೇ ವ್ಯಾಕಾರ ಇನ್ನೊಂದು ಎಕ್ಸ್ಪ್ಲೇಷನ್ ಕೊಡ್ತಾರೆ. ಸತ್ ಅಸತ್ಗೆ, ಸತ್ ಅಂದ್ರೆ ಸಾಧು, ಅಸತ್ ಅಂದ್ರೆ ಅಸಾಧು ಅಂತ ಹೇಳಿದ್ರು. ಏನಾಗಂದ್ರೆ ಇವನು ಅಸತ್ ಅಂತ ತಿಳಿದುಕೊಂಡ್ಬಿಟ್ರೆ ಅಸತ್ ಆಗ್ಬಿಡ್ತಾನೆ ಅಂತಂದ್ರೆ ಇವನಿಗೆ ಏನಾಯ್ತು, ವರ್ಣಾಶ್ರಮದಲ್ಲಿ ಗುರು ಶಿಷ್ಯ ಇದ್ರಲ್ಲೆಲ್ಲ ಅವನಿಗೆ ಸ್ವಲ್ಪನೂ ಸನ್ಮಾರ್ಗದಲ್ಲಿ ಶ್ರೇಯೋ ಮಾರ್ಗದಲ್ಲಿ ಇಂಟ್ರೆಸ್ಟೇ ಇಲ್ಲ, ಶ್ರದ್ಧೆನೇ ಇಲ್ಲದವನಾಗ್ಬಿಡ್ತಾನೆ. ಅದು ಅರ್ಥ ತಗೋಬಹುದು. ಬರೀ ಮನುಷ್ಯನಾಗ ಹುಟ್ಟಲ್ಲ ಅಂತಾನು ಮಾಡ್ಕೊಳ್ಬೇಕಾಗಿಲ್ಲ. ಮನುಷ್ಯನಾಗ ಹುಟ್ಟಿದ್ರುನು ಆಪರ್ಚುನಿಟಿ ಇದ್ರೂನು ಅವನು ಆ ಸನ್ಮಾರ್ಗದಲ್ಲಿ ಅವನು ವಿಚಾರ ಮಾರ್ಗದಲ್ಲಿ ಹೋಗದೆ ಇದ್ದು ಬಿಡ್ತಾನೆ ಅಂತಾನು ಅರ್ಥ ಮಾಡ್ಬೋದು. ಸಾಧು ಅಂದ್ರೆ ಏನಾಯ್ತು, ಸ್ವಲ್ಪ ಅವಕಾಶ ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಕೊಂಡವನು ಸನ್ಮಾರ್ಗದಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿತಾನೆ ಅಂತ ಹೇಳಿದ್ರು. ಯಾಕಂದ್ರೆ ನಾಸ್ತಿಕನಾದವನು ಅವನು ಅಸತ್ತು ಅಸಾಧು ಆಗ್ಬಿಡ್ತಾನೆ. ಯಾಕಂದ್ರೆ ದೇವ್ರನ್ನ ನಂಬಲ್ಲ, ಪಾಪ ಪುಣ್ಯದ ಭೀತಿನೇ ಇಲ್ದಂಗೆ ಆಗ್ಬಿಡುತ್ತೆ. ಇವಾಗ ಟೆರರಿಸ್ಟ್ ಎಲ್ಲ ಇದಾರಲ್ಲ, ಅದೆಲ್ಲ ಆಗ್ಬಿಡತ್ತೆ. ಅದಕ್ಕೆ ಒಟ್ಟಲ್ಲಿ ಇಲ್ಲಿ ಏನ್ ಹೇಳ್ಕೊಡ್ತಿದ್ದಾರೆ ಶಂಕರಾಚಾರ್ಯರು, ಪರಮಾತ್ಮ ಇದಾನೆ, ಅದು ನಿಮ್ಮ ಬುದ್ಧಿಯಲ್ಲಿ ಮೊದಲು ನಿಶ್ಚಯ ಆಗ್ಬೇಕು. ನೆಕ್ಸ್ಟ್ ಅನುಪ್ರಶ್ನೆಗಳು ಬರುತ್ತೆ. ಈ ಅಜ್ಞಾನಿ ಶರೀರ ಬಿಟ್ಟ ಮೇಲೆ ಪರಮಾತ್ಮನನ್ನು ಹೊಂದುತ್ತಾನ? ಆಮೇಲೆ ಜ್ಞಾನಿಯು ದೇಹ ತ್ಯಾಗ ಮಾಡುವಂತೆ ಪರಮಾತ್ಮನನ್ನು ಹೊಂದುತ್ತಾನ, ಅಥವಾ ಇವನು ಹೊಂದಲ್ಲ ಅವನು ಹೊಂದಲ್ಲ ಅಂತಾನ ಅಂತ ಅನುಪ್ರಶ್ನೆಗಳು. ಅಂದ್ರೆ ಇದೆಲ್ಲ ಎಕ್ಸ್ಪ್ಲನೇಷನ್ ಕೇಳಿದ ಮತ್ತೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಈ ಪ್ರಶ್ನೆಗಳಿಗೆಲ್ಲ ಮನಸ್ಸಲ್ಲಿ ಯಾಕೆ ಡೌಟ್ ಬಂತು ಅಂದ್ರೆ ನಮ್ಗೆ ಅದಕ್ಕೆ ಕ್ಲಿಯರ್ ಆಗೋದಕ್ಕೆ ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ಇವಾಗ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಏನ್ ಮಾಡ್ದ, ಒಬ್ಬನೇ ಇದ್ದ, ಅವನನ್ನ ಬಿಟ್ಟು ಯಾವುದು ಇರ್ಲಿಲ್ಲ. ಅನ್ಯತ ಕಿಂಚನ ಇಷತ್, ಯಾವುದು ಇರ್ಲಿಲ್ಲ. ಇವನ್ ಏನ್ ಮಾಡ್ತಾನೆ, ನಾನು ಏಕೋ ನಾನು ಬಹು ಆಗ್ತೀನಿ. ಅವನ್ ತಪಸ್ ಮಾಡ್ತಾನೆ. ಏನ್ ಮಾಡ್ತಾನೆ, ಏನ್ ತಪಸ್ ಮಾಡ್ಬಿಟ್ಟು ಅವನ್ ಹೇಳ್ತಾನೆ, ಬಹುಶ್ಯ ಅಕಾಮಯತ. ಅಕಾಮಯತ ಅಂದ್ರೆ ಸಂಕಲ್ಪ ಮಾಡ್ದ. ಬಹುಶ್ಯಾಂ ಪ್ರಜಾಗೇಯ, ನಾನು ಬಹುವಾಗಿ ತೋರಿಕೊಳ್ಳುತ್ತೇನೆ. ಹುಟ್ಟುತ್ತೇನೆ ಅಂದ್ರೇನು, ಮ್ಯಾನಿಫೆಸ್ಟ್ ಆಗ್ತೇನೆ, ತೋರಿಕೊಳ್ಳುತ್ತೇನೆ. ಅವತ್ ಹೇಳಿದೆ, ಮಾಯಾ ಭಗವತಿ ಎಲ್ಲ ಮಾಡಿ ಇನಾಗ್ರೇಷನ್ಗೆ ಪರಮಾತ್ಮನ ಕರೀತಾಳೆ. ಬರೀ ಮಿರರ್ಸ್ ಎಲ್ಲಾ ಕಡೆನು. ಪರಮಾತ್ಮ ಒಳಗ್ ಬಂದ ತಕ್ಷಣ ಎಷ್ಟು ಅವನು ಪ್ರತಿಬಿಂಬಗಳು ಕಾಣಿಸುತ್ತೆ, ಅಸಂಖ್ಯ. ಅದು ಎರಡು ಕಡೆನೂ ಮಿರರ್ ಇಟ್ಬಿಟ್ರೆ ಕೇಳ್ಬೇಕಾಗಿಲ್ಲ. ಹಾಗೇನಾಯ್ತು, ತಾನೇ ತನ್ನಿಂದಲೇ ತಾನೇ ತನ್ನ ಶಕ್ತಿಯಿಂದ ಏನಾಯ್ತು ಅನೇಕವಾಗಿ ಆಗೋಂಗೆ ಮಾಡ್ತಾನೆ. ಅವನ್ ಏನ್ ಮಾಡ್ದ, ತಪಸ್ಸನ್ನು, ವಿಚಾರ ರೂಪಿ ತಪಸ್ಸು ತುಂಬಾ ಮುಖ್ಯ ಇದು. ಯಾಕಂದ್ರೆ ವಿಚಾರ ಇಲ್ಲದೆ ಯಾವ ಸೃಷ್ಟಿನೂ ಇಲ್ಲ. ಯಸ್ಯ ಜ್ಞಾನಮಯಂ ತಪಃ. ಸೃಷ್ಟಿ ಮಾಡ್ಬೇಕು ಅಂದ್ರೆ ಈ ಜಗತ್ತಿನ ಹೇಗೆ ಸೃಷ್ಟಿ ಮಾಡ್ಬೇಕು, ಒಂದು ಚಿಕ್ಕ ಕಪ್ಪೆನ ಸೃಷ್ಟಿ ಮಾಡ್ಬೇಕು ಅಂದ್ರೂ ಎಷ್ಟೆಲ್ಲ ವಿಚಾರ ಮಾಡಿದ್ದಾನೆ. ಪ್ರತಿ ಒಂದು ವಿಚಾರ ಮಾಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ಹೇಳಿದ್ರು ಅದನ್ನ ತಪಸ್ಸು ಅಂತ. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ, ಏನೇನ್ ಇದೆಯೋ ಎಲ್ಲ ಸೃಷ್ಟಿ ಮಾಡಿ ತತ್ ಸೃಷ್ಟ ತದ್ ಏನಂ ಅನುಪ್ರಾವಿಶೇತ್, ಅದನ್ನ ಪ್ರವೇಶಿಸಿಬಿಟ್ಟ. ಈ ಪ್ರವೇಶ ಅನ್ನೋದನ್ನ ಮಾತ್ರ ತುಂಬಾ ಕನ್ಫ್ಯೂಷನ್. ಹೇಗೆ ಪ್ರವೇಶ ಮಾಡೋದು? ನಮಗೆ ಗೊತ್ತಿರೋದೇನು ಅಂದ್ರೆ, ಮನೆ ಇರೋದೇ ನನ್ನಿಂದ ಬೇರೆ, ನಾನು ಮನೆ ಒಳಗೆ ಪ್ರವೇಶ ಮಾಡಿದೆ. ಇನ್ನೊಂದು ಸೂಟ್ ಕೇಸ್ ಇದೆ, ಅದ್ರೊಳಗೆ ಬಟ್ಟೆ ಎಲ್ಲ ಪ್ರವೇಶ ಮಾಡಿಸ್ದೆ ನಾನು. ಇನ್ನೊಂದು ಕಾರ್ ಇದೆ, ಕಾರಲ್ಲಿ ನಾನು ಪ್ರವೇಶ ಮಾಡಿ ಕೂತ್ಕೊಂಡು ಎಲ್ಲಿಗ್ ಬೇಕು ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಇದು ನಮಗ್ ಗೊತ್ತಿರೋದು. ಪ್ರವೇಶ ಅಂದ ತಕ್ಷಣ ಪ್ರವೇಶ ಮಾಡೋದು ಬೇರೆ, ಇರುವ ಅದು ಬೇರೆ ಅಂತ ಇದು ನಮ್ಗೆ ಅರ್ಥ ಆಯ್ತು. ಅಥವಾ ಇನ್ನೊಂದೇನು ಅಂದ್ರೆ, ತಾಯಿಯಿಂದ ಮಗು ಹುಟ್ಟೋದು, ತಾಯಿ ಹೊಟ್ಟೆಲಿ ಮಗು ಪ್ರವೇಶ ಮಾಡ್ತು, ಅದು ಏನಾಯ್ತು ಆಮೇಲೆ ಬಂತು, ಇದೆಲ್ಲ ನಮಗ್ ಗೊತ್ತಿರೋದು. ಇಲ್ಲಿ ಏನಾಗತ್ತೆ, ಒಬ್ಬ ಮನೆಯನ್ನು ಪ್ರವೇಶಿಸುವಂತೆ ಅಂತ ಖಂಡಿತ ಅರ್ಥ, ಪ್ರವೇಶ ಶ್ರುತಿಗೆ ಅರ್ಥ ಅಲ್ಲ.
ಈ ಸೃಷ್ಟಿಯಲ್ಲಿ ಅವನು ಪ್ರವೇಶ ಮಾಡಿದಾನೆ ಅಂದ್ರೆ ಅದಲ್ಲ ಅರ್ಥ. ಯಾಕೆ ಮೊದ್ಲೇ ಹೇಳ್ಬಿಟ್ರು, ಬ್ರಹ್ಮವಿದ ಆಪ್ನೋತಿ ಪರಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕೆಂದ್ರೆ ಬ್ರಹ್ಮ ಸ್ವರೂಪವನ್ನು ತಿಳಿಸೋದಕ್ಕೆ ಏನ್ ಮಾಡಿದ್ರು, ನಮಗೆ ಗುರುತಿಸ್ಬೇಕು ಅಂತ. ಅವನು ಸತ್ಯ ಸ್ವರೂಪ. ಸತ್ಯ ಅಂದ್ರೇನು? ತ್ರಿಕಾಲ ಅಬಾಧಿತ, ಯಾವ ಕಾಲದಲ್ಲೂ ಇಲ್ಲ ಅಂತ ಅನ್ನಿಸ್ಕೊಳ್ದಿರೋನಿಗೆ ಸತ್ಯ ಅಂತ ಹೆಸರು. ಹಾಗಾದ್ರೆ ಏನಾಯ್ತು, ಇರುವನೇ ತೋರ್ತಾ ಇದ್ದಾನೆ ಅಂತ ಆಯ್ತು ಅಷ್ಟೇ. ಆದ್ರಿಂದ ಜ್ಞಾನ ಅಂದ ತಕ್ಷಣ ಏನಾಯ್ತು, ಚೈತನ್ಯ ಸ್ವರೂಪ ಅಂತಾಯ್ತು. ಆನಂದ, ಅದರಲ್ಲಿ ಸುಖ ದುಃಖದ್ದು ಭ್ರಾಂತಿ ಇಲ್ಲ ಅಂತ ಪರಮಾತ್ಮನನ್ನ ಇವಾಗ ತಿಳಿಸೋದಕ್ಕೋಸ್ಕರ ಏನ್ ಮಾಡಿದ್ರು, ಆಕಾಶದಿಂದ ಅನ್ನಮಯ ತಾರಿ ತನಕ ಹೇಳಿದ್ರು. ಏನು ಸೃಷ್ಟಿ ಆಯ್ತು, ಆಕಾಶ ಸೃಷ್ಟಿ ಆದ್ಮತ್ತೆ ವಾಯು ಅದು ಗುಣಗಳಿಂದ ಸೃಷ್ಟಿ ಆಯ್ತು. ಆಕಾಶ ಒಂದು ಗುಣ, ಯಾವುದು? ಶಬ್ದ ಗುಣ ಆಕಾಶಕ್ಕೆ. ವಾಯುಗೆ 2 ಗುಣ, ಒಂದು ತನ್ನದೇ ಆದ ಸ್ಪರ್ಶ, ಆಕಾಶದ ಗುಣ ಶಬ್ದ 2 ಬಂತು. ಮೂರನೇದು ಅಗ್ನಿಗೆ 3 ಗುಣಗಳು ಬಂತು. ಯಾವುದು? ಶಬ್ದನೂ ಬಂತು, ಸ್ಪರ್ಶನೂ ಬಂತು, ತನ್ನದೇ ಆದ ಗುಣ ರೂಪನೂ ಬಂತು. ಆಮೇಲೆ ನೀರಿಗೆ 4 ಗುಣ, ಶಬ್ದನೂ ಇದೆ, ಸ್ಪರ್ಶನೂ ಇದೆ, ರೂಪನೂ ಇದೆ, ಆಮೇಲೆ ರಸನೂ ಇದೆ. ರಸ ಅದರ ಗುಣ ಆಯ್ತು. ಪೃಥ್ವಿಗೆ ಮಾತ್ರ 5 ಗುಣಗಳು ಬಂತು. ಯಾವುದು? ಗಂಧವತಿ ಪೃಥ್ವಿ ಅಂತಾನೆ ಹೇಳ್ತಾರೆ. ಸೊ ಶಬ್ದನೂ ಇದೆ, ಸ್ಪರ್ಶನೂ ಇದೆ, ರೂಪನೂ ಇದೆ, ರಸನೂ ಇದೆ, ಗಂಧನೂ ಇದೆ. ಹೀಗೆಲ್ಲ ಹೇಳಿ ಏನ್ ಮಾಡಿದ್ರು, ಈ ಪರಮಾತ್ಮನ ಅನ್ನಮಯದ ಕೋಶದವರೆಗೆ ಎಲ್ಲವನ್ನು ಹೇಳಿದ್ರು, ಎಲ್ಲ ಶರೀರಗಳು. ಆಮೇಲೆ ಅಷ್ಟೇ ಅಲ್ಲ, ಏನ್ ಮಾಡಿದ್ರು, ಆಮೇಲೆ ಈ ಪಂಚಕೋಶಗಳನ್ನ ಉಪದೇಶ ಮಾಡಿದ್ರು. ಈ ಅನ್ನಮಯ ಕೋಶ ನೋಡುವುದಕ್ಕೆ ನಿಮಗೆ ಚೈತನ್ಯವಾಗಿ ಕಂಡ್ರು ಅದು ಚೈತನ್ಯ ಅಲ್ಲ. ಯಾಕೆ ಗೊತ್ತಾ, ಅದು ಆಕ್ಟಿವೇಟ್. ಇವಾಗ ಒಂದು ಶರ್ಟ್ ಕೈದು ಶರ್ಟ್ ಸ್ಲೀವ್ ಅಲ್ಲಾಡ್ತಿದೆ ಅಂದ್ರೆ, ಯಾಕೆ ಸ್ಲೀವ್ ಅಲ್ಲಾಡ್ತಿದೆ ಅಂದ್ರೆ ಮನುಷ್ಯ ಹಾಕೊಂಡಿದ್ದಾನೆ, ಅವನ ಕೈ ಅಲ್ಲಾಡೋದ್ರಿಂದ ಸ್ಲೀವ್ ಅಲ್ಲಾಡ್ತ, ಅಷ್ಟೇ ತಾನೆ? ಅದೇ ತಾನೇ ಮುಖ್ಯ. ಅದೇ ರೀತಿ ಇಲ್ಲೂ ಹೇಳ್ತಾರೆ, ಈ ಅನ್ನಮಯ ಕೋಶ ಅನ್ನೋದು ಬಟ್ಟೆ ತರ, ಡ್ರೆಸ್ ತರ. ಈ ಡ್ರೆಸ್ ಅಲ್ಲಾಡ್ತಿದೆ ಅಂದ್ರೆ ಏನರ್ಥ, ಒಳಗೆ ಯಾರೋ ಅನ್ಯೋಂತರ ಆತ್ಮ, ಏನು ಪ್ರಾಣಮಯ ಅಂತ ಅವನಿದ್ದಾನೆ, ಅದರಿಂದ. ಆಮೇಲೆ ಏನ್ ಮಾಡಿದ್ರು, ಮನೋಮಯ, ವಿಜ್ಞಾನಮಯ, ಹೀಗೆ ವಿಜ್ಞಾನ ಗುಹೆಯಲ್ಲಿ ಬ್ರಹ್ಮದ ಪ್ರವೇಶ. ಆ ಕೋಶಗಳಿದೆಯಲ್ಲ ವಿಜ್ಞಾನದ ಗುಹೆಯಲ್ಲಿ. ಈ ಮನೋಮಯ ಒಳಗೆ ವಿಜ್ಞಾನಮಯ, ವಿಜ್ಞಾನಮಯ ಅಂದ್ರೆ ಬುದ್ಧಿ ಒಳಗೆ ಬ್ರಹ್ಮನ ಪ್ರವೇಶ. ಯಾಕೆಂದ್ರೆ ಹೋಲು ಬ್ರಹ್ಮಾಂಡ ಎಲ್ಲಿರೋದು? ಬುದ್ಧಿಲಿ. ಎಲ್ಲ ನಿಮಗೆ ನಾಲೆಜ್ ಆಗೋದು, ಅದರ ಪ್ರವೃತ್ತಿ ನಿವೃತ್ತಿ ಆಗೋದಕ್ಕೆ ಕಾರಣ ಯಾವುದು? ನಮ್ಮ ಬುದ್ಧಿ. ಸೊ ಪರಮಾತ್ಮ ಏನ್ ಮಾಡ್ತಾನೆ, ಆ ಬುದ್ಧಿಲಿ ಪ್ರವೇಶ ಮಾಡ್ತಾನೆ. ಇವಾಗ ನೀವೊಂದು ರೂಮ್ಗೆ ಹೋದ್ರಿ, ಮನೇಲಿ ವೈರಿಂಗ್ ಇದೆ, ವೈರಿಂಗ್ ಎಲ್ಲಾ ಕಡೆನೂ ಇದೆ, ಆದ್ರೆ ಎಲ್ಲ ವೈರನ್ನು ಮುಟ್ಟಿದ್ರು ಲೈಟ್ ಹಾಕೊಳಕ್ ಆಗುದಿಲ್ಲ. ನೀವ್ ಎಲ್ಲಿಗೆ ಹೋಗ್ಬೇಕು? ಸ್ವಿಚ್ ನೇಮ್ ಓನ್ಲಿ. ಅದೇ ರೀತಿ ಇಲ್ಲೂ ಏನ್ ಮಾಡ್ತಾರೆ, ಆ ಸ್ವಿಚ್ಚಿನ ತರ ನಿಮಗೆ ಉಪಲಬ್ಧಿ, ನಿಮಗೆ ಲೈಟ್ ಬರ್ಬೇಕು, ಪ್ರಕಾಶ ಬರಬೇಕು ಅನ್ನೋದಕ್ಕೋಸ್ಕರ ಎಲ್ಲಿ ಸ್ವಿಚ್ ಬೇಕು ಅನ್ನೋದಕ್ಕೆ ಇಲ್ಲಿ ಸ್ವಿಚ್ ಇಟ್ಟಿದ್ದಾರೆ. ಎಲ್ಲಿದು? ಬುದ್ಧಿ ಒಳಗೆ. ಅವನು ಹೇಗಿದ್ದಾನೆ? ಆನಂದ ವಿಜ್ಞಾನಮಯದಲ್ಲಿ ಆನಂದಮಯ ರೂಪದಿಂದ ವಿಶೇಷವಾಗಿ ಕೋಶ ರೂಪದಲ್ಲೇ ಇದ್ದಾನೆ. ಇವನನ್ನ ತಿಳ್ಕೊಳ್ಳುವಾಗ ಏನಾಯ್ತು ಇವನಿಗೆ? ಇವನಿಗೆ ಬ್ರಹ್ಮವೇ ಆಧಾರವಾಗಿದ್ದಾನೆ. ಆನಂದಮಯನಿಗೂ ಅಂಗಗಳು ಹೇಳಿದ್ರು, ಪ್ರಿಯ, ಮೋದ, ಪ್ರಮೋದ, ಬ್ರಹ್ಮ ಪುಚ್ಚಂ ಅಂದ್ಬಿಟ್ರು. ಬ್ರಹ್ಮ ಪುಚ್ಚ ಅಂದ್ರೆ ಬ್ರಹ್ಮ ಆಧಾರವಾಗಿದೆ ಅಂತ ಇಲ್ಲಿ ತಿಳ್ಕೋಬೇಕು. ಇದೇ ಬ್ರಹ್ಮದ ಪ್ರವೇಶ. ನಿಜವಾಗ್ಲೂ ಹೊರಗಿತ್ತು, ಎಲ್ಲೋ ಬಂತು, ಹಾಗೆಲ್ಲ ಅಲ್ಲ, ಇನ್ನೆಲ್ಲಿಯೂ ವ್ಯಕ್ತ ಆಗೋಲ್ಲ. ಇದ್ರಿಂದ ವಿಶೇಷ ವಸ್ತುವಿನ ಸಂಬಂಧದಿಂದ ಯಾವಾಗ್ಲೂ ನೋಡಿ, ನಿರ್ವಿಶೇಷವಾದದನ್ನ ತಿಳ್ಕೊಳಕ ನಿಮ್ಗೆ ಆಗೋಲ್ಲ. ಅದನ್ನ ತಿಳ್ಕೊಳಕ್ ಏನ್ ಮಾಡ್ಬೇಕು? ಅದಕ್ಕೆ ಏನಾದ್ರೂ ಒಂದು ಆಕಾರ ಇದೆಲ್ಲ ಕೊಡ್ಬೇಕು. ಯಾವುದೇ ಆಗಲಿ, ಇವಾಗ ನಿಮಗೆ ಪ್ರಕಾಶದಲ್ಲಿ ಯಾವ ವಿಶೇಷನೂ ಇಲ್ಲ, ಆದ್ರೆ ನಿಮ್ಗೆ ಪ್ರಕಾಶದ ಮಹತ್ವ ಗೊತ್ತಾಗ್ಬೇಕು. ಗೊತ್ತಾಗೋಕೆ ಏನ್ ಮಾಡಿದ್ರಿ ನೀವು? ಒಂದು ಇದನ್ನ ಮಾಡಿದ್ರಿ, ಕಾರ್ಡ್ ಬೋರ್ಡ್ ತಗೊಂಡು ಅದ್ರಲ್ಲಿ ಬೇರೆ ಬೇರೆ ಶೇಪ್ಸ್ ಮಾಡಿದ್ರಿ.
ಅದು ಪ್ರಕಾಶದ ಮುಂದೆ ಇಟ್ರೆ, ಪ್ರಕಾಶದ ಮುಂದೆ ಇಟ್ಟ ತಕ್ಷಣ ಏನಾಯ್ತು, ಬೇರೆ ಬೇರೆ ಶೇಪ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಶಾಡೋ ಪ್ಲೇ ಎಲ್ಲ ಮಾಡಿ ಎಷ್ಟು ದುಡ್ಡು ಸಂಪಾದಿಸ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಈ ಏನು ಮಾಡ್ತಾರೆ ಅವರು, ಪ್ರಕಾಶದ ಗುಣ ಕಂಡಿಡ್ಕೊಂಡು, ಓ ಇಟ್ಸ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್, ಅದೇ ದೊಡ್ಡ ಗುಣ ನಮಗೆ. ಅದನ್ನ ಇಟ್ಕೊಂಡೇ ಇವ್ರು ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದು ಎಲ್ಲಾನು. ಆದ್ರಿಂದ ಏನಾಯ್ತು, ಅದೇ ರೀತಿ ವಿಶೇಷ ವಸ್ತುವನ್ನ ಅದನ್ನ ತಗೋಬೇಕು, ಅದನ್ನ ನಿರ್ವಿಶೇಷ ಪ್ರಕಾಶ ಹೇಗಿದೆ, ಪ್ರಕಾಶಮಯವಾಗಿದೆ ಅಷ್ಟೇ. ಆದ್ರೆ ಇವಾಗ ಅದರಲ್ಲಿ ಕತ್ತಲನ್ನು ತೋರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆ ಕಿರಣ ಬರೋದಕ್ಕೆ ಅಡ್ಡಿ ಮಾಡ್ಬೇಕು. ಅದಕ್ಕೋಸ್ಕರ ಕಿರಣ ನಷ್ಟ ಆಗೋಯ್ತಾ, ನಷ್ಟ ಆಗಿಲ್ಲ, ವಾಪಸ್ ಇದು ರಿಫ್ಲೆಕ್ಟ್ ಆಗತ್ತೆ ಅಷ್ಟೇ, ನಷ್ಟ ಆಗೋದೇ ಇಲ್ಲ. ಅಲ್ಲಿ ಹೋಗೋಕ್ ಅಡ್ಡಿ ಆದ್ರೆ ಹೀಗಾಗತ್ತೆ ಅಷ್ಟೇ ವಿನ. ಸೊ ಏನಂತಾರೆ, ನೀವು ಅದರ ಮೂಲಕವಾಗಿ ಪ್ರಕಾಶವನ್ನು ತಿಳಿಸ್ಬೋದೋ ಇಲ್ವೋ, ಅದೇ ರೀತಿ ಈ ಅಂತಃಕರಣಕ್ಕೆ ಬ್ರಹ್ಮ ತುಂಬಾ ಹತ್ತಿರವಾಗಿದ್ದಾನೆ. ಈ ಅಂತಃಕರಣದ ಮೂಲಕ, ದಟ್ ಈಸ್ ಬುದ್ಧಿಯ ಮೂಲಕ ಪರಮಾತ್ಮನ ತಿಳಿದುಕೊಳ್ಳೋದು ಸುಲಭ. ಹೇಗೆ ಒಂದು ಜಾಗದಲ್ಲಿ ಸ್ವಿಚ್ ಅಂತ ಹಾಕಿದ್ರೆ ಅದನ್ನ ತಕ್ಷಣ ಆಪರೇಟ್ ಮಾಡಿ ಫ್ಯಾನು ಇದನ್ನ ಹಾಕೋಬಹುದು. ನೀವು ವೈರಲ್ಲಿ ಎಲ್ಲಿ ಮುಟ್ಟಬೇಕು ಅಂತ ಎಲ್ಲಿ ಯೋಚನೆ ಮಾಡೋದು ದಿವಸ, ಎಷ್ಟು ಕಷ್ಟ ಅಲ್ವಾ. ನಿಮ್ಗೆ ಒಂದು ಕನೆಕ್ಟ್ ಮಾಡಕ್ಕೆ ಕೊಟ್ಬಿಟ್ರು, ಕನೆಕ್ಟ್ ಮಾಡಿ ಆಗತ್ತೆ ಅಂದ್ರು, ಅದು ದಿವಸ ಹುಡ್ಕೊಂಡು ಬಲ್ಬ್ ಹಿಡ್ಕೊಂಡು ಎಲ್ಲ ಮಾಡಕ್ಕಾಗತ್ತಾ ನೋಡಿ, ಎಷ್ಟು ಚೆನ್ನಾಗಿ ಕಂಡಿಡ್ದಿದ್ದಾರೆ ಅವರು. ಅದೇ ರೀತಿ ಇಲ್ಲೂ ಋಷಿಗಳು ಕಂಡಿಡ್ದಿದ್ದಾರೆ. ಏನಂತ, ಬ್ರಹ್ಮ ಏನು ಎಲ್ಲಾ ಕಡೆನೂ ಇದಾನಮ್ಮ, ಅಂದ್ರೆ ನೀವು ಹುಡುಕ್ತಾ ಹೋಗ್ಬೇಕಾಗಿಲ್ಲ. ನಿಮ್ಮ ಬುದ್ಧಿಲಿ, ಯಾಕೆಂದ್ರೆ ಫಸ್ಟ್ ಏನ್ ಹೇಳಿದ್ರು, ಬ್ರಹ್ಮನನ್ನ ಇದೆ ಅಂತಂದ್ರು. ಇದೆ ಅಂತ ಎಲ್ಲಿ ನಿಶ್ಚಯ ಮಾಡಿದೀರಾ ನೀವು, ಬುದ್ಧಿಲಿ. ನಾಪ್ಕ ಇಟ್ಕೊಳ್ಳಿ, ಪರಮಾತ್ಮ ಇದಾನೆ ಅಂತ ನೀವು ಕಣ್ಣು ಮೂಗು ಇದ್ರಲ್ಲಿ ನಿಶ್ಚಯ ಮಾಡೋಲ್ಲ, ನಿಮ್ಮ ಬುದ್ಧಿಲಿ ನಿಶ್ಚಯ ಮಾಡೋದ್ರಿಂದ, ಬುದ್ಧಿಗೆ ತುಂಬಾ ಹತ್ತಿರವಾಗಿರೋದ್ರಿಂದ ಏನಾಯ್ತು, ಅವನನ್ನ ಇಲ್ಲಿ ಸೃಷ್ಟಿ ಮಾಡಿದಾನೆ. ನಿಮಗೆ ಯಾವುದು ಅರ್ಥ ಆಗೋಕ್ಕಾಗತ್ತೋ, ಕನ್ನಡಿಲಿ ಸೃಷ್ಟಿ ಮಾಡ್ದಂಗೆ ಅಂತ ತಗೊಳಿಬೇಕಾದ್ರೆ, ಅಥವಾ ಒಂದು ಕೊಳಲಲ್ಲಿ ಆಕಾಶ ಸೃಷ್ಟಿ ಮಾಡ್ದಂಗೆ. ಕೊಳಲು ಅಂದ್ರೆ ಏನು, ಏನಿಲ್ಲ, ಅದು ಬ್ಯಾಂಬೂದು ಒಳಗಿರೋದೆಲ್ಲ ಏನ್ ಮಾಡು, ಕ್ಲೀನ್ ಮಾಡ್ಬಿಟ್ರು. ಏನಾಯ್ತು ಇವಾಗ ಅಲ್ಲಿ, ಅಲ್ಲೂ ಸ್ಪೇಸ್ ಇದೆ. ನೀವು ಕೊಳಲು ತೆಗೆದಾಗ್ಲೂ ಸ್ಪೇಸ್ ಇತ್ತು, ದೊಡ್ಡದಾಗಿದ್ದಾಗ್ಲೂ ಇತ್ತು. ಸೊ ಆ ರೀತಿ ಸೃಷ್ಟಿ ಅರ್ಥ ಮಾಡ್ಕೋಬೇಕೆ ವಿನ, ಸೃಷ್ಟಿ ಅಂದ ತಕ್ಷಣ ಬರೀ ನಾವು ಅಬ್ಜೆಕ್ಷನ್ಸೇ ಮಾಡ್ತಾ ಇದ್ರೆ ನಾವು ಮುಂದುವರಿಯೋದು ಹೇಗೆ. ಪರಮಾತ್ಮ ಸೃಷ್ಟಿ ಮಾಡಿದಾನೆ ಅಂದ್ರೆ ವಿಶೇಷ ರೂಪವಾಗಿ ಮ್ಯಾನಿಫೆಸ್ಟ್ ಆಗೋದಕ್ಕೋಸ್ಕರ ಹೇಗೆ ನಾ ಇವಾಗ ಒಂದು ಎಕ್ಸಾಂಪಲ್ ಹೇಳಿದಲ್ಲ, ನೆರಳು ಪ್ರಕಾಶಕ್ಕೆ ಇನ್ನೊಂದು ಗುಣ ಇದೆ, ಏನು, ನೆರಳನ್ನ ತೋರ್ಸೋದು. ಅದು ಯಾವಾಗ ಗೊತ್ತಾಗತ್ತೆ, ಪ್ರಕಾಶದ ಮುಂದೆ ಯಾವ್ದಾದ್ರು ಇಡಬೇಕು ಒಂದು ವಸ್ತು ಅಲ್ವಾ, ಅಷ್ಟೇ ತಾನೇ, ಸಿಂಪಲ್ ಆಗಿ ಅಷ್ಟೇ. ಆದ್ರೆ ಅಜ್ಞಾನ ಮಾಡ್ಕೊಳಕ್ ಏನು ಹೇಳ್ತಾ ಇಲ್ಲ. ಅದಕ್ಕೆ ಬರೆದ್ರು, ಒಬ್ರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಏನಾಯ್ತು, ಹಿಂದೆ ಸೂರ್ಯನ ಪ್ರಕಾಶ ಬೀಳ್ತಿದೆ, ನೆರಳು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೊಡ್ಡ, ನಾ ಉದ್ದ ಆಗ್ಬಿಟ್ಟಿದೀನಿ ಅನ್ಕೊಂಡ್ಬಿಟ್ರು. ಆಮೇಲೆ ತುಂಬಾ ಕಮ್ಮಿ ಆದಾಗ ಕುಳ್ಳಾಗ್ಬಿಟ್ಟಿದೀನಿ ಅಂತ ಅಳ್ತಾ ಇದ್ರೆ ಎರಡೂ ಆಗಿಲ್ಲ, ನೀನ್ ಹೇಗಿದೆಯೋ ಹಾಗಿದೀಯಾ. ಇದರಲ್ಲಿ ಪ್ರವೇಶ ಮಾಡ್ತಾನೆ, ಒಪ್ಕೊಂಡಾಯ್ತು, ಬುದ್ಧಿಲಿ ಪ್ರವೇಶ ಮಾಡಿದ್ದಾನೆ. ಮಾಡಿದ್ರೆ ಏನ್ ಅಡ್ವಾಂಟೇಜು, ಒಂದೇ ಸಲಿಗೆ ನೋಡಿ ಎಷ್ಟ್ ಚೆನ್ನಾಗಿದ್ದಾನೆ. ಅವನೇ ದ್ರಷ್ಟೃ, ಶ್ರೋತೃ, ಮಂತ್ರು, ವಿಜ್ಞಾತೃ ಅಂತ ಮ್ಯಾನಿಫೆಸ್ಟ್ ಆಗ್ತಾನೆ. ಮ್ಯಾನಿಫೆಸ್ಟ್ ಆಗೋದು ಬುದ್ಧಿ ಅಲ್ಲ, ದಯವಿಟ್ಟು ಬುದ್ಧಿ ಮೂಲಕವಾಗಿ ಬರ್ತಿರುವ ಚೈತನ್ಯನೇ ದ್ರಷ್ಟೃವಾಗಿ. ದ್ರಷ್ಟೃ ಅಂದ್ರೇನು, ನೋಡುವನು, ಶ್ರೋತೃ ಕೇಳುವನು, ಮಂತ್ರು ಮನನ ಮಾಡುವನು, ವಿಜ್ಞಾತೃ ಎಲ್ಲವನ್ನು ನಿಶ್ಚಯ ಮಾಡೋನು. ಇದು ಎಲ್ಲಾನು ಏನಾಗತ್ತೆ, ಸುಲಭವಾಗಿ ಪರಮಾತ್ಮ ತೋರ್ಕೊಳ್ತಾನೆ. ಸೊ ಮಂತ್ರದಲ್ಲಿ ಇನ್ನು ಏನಿದೆ, ಮೂರ್ತ ಅಮೂರ್ತ ಅದ್ರ ಬರುತ್ತೆ. ಸತ್ ಪ್ರವೇಶ ಅನುಪ್ರಾವಿಶದಂತೆ ಸತ್ ತ್ಯತ್ ಅಂತ ಬಂತು. ಆಮೇಲೆ ಸತ್ ತ್ಯತ್ ಅಂತ ಹೇಳುವಾಗ, ಸತ್ ಅಂದ್ರೆ ಮೂರ್ತ, ಅಸತ್ ಅಂದ್ರೆ ಅಮೂರ್ತ ಅಂತ ಹೇಳಿದ್ರು. ತ್ಯತ್ ಅಂದ್ರೆ ಏನಾಯ್ತು, ಮೂರ್ತ ಅಂದ್ರೆ ಮ್ಯಾನಿಫೆಸ್ಟ್, ಅಮೂರ್ತ ಅಂದ್ರೆ ಅನ್ಮ್ಯಾನಿಫೆಸ್ಟ್. ಆದ್ರಿಂದ ಆತ್ಮನಿಂದಲೇ, ಆತ್ಮನ ಶಕ್ತಿಯಿಂದಲೇ, ಹೇಗೆ ಪ್ರಕಾಶದ ಶಕ್ತಿಯಿಂದಲೇ ಶ್ಯಾಡೋ ಅಂತ ಉಂಟಾಯ್ತು, ಅದೇ ರೀತಿ ಶ್ಯಾಡೋ ಅನ್ನೋದು ಇವಾಗ ಆಕಾರ ಇದೆ.
ಪ್ರಕಾಶಕ್ಕೆ ಏನು ಆಕಾರ ಇರ್ಲಿಲ್ಲ. ಪ್ರಕಾಶ ಲೈಟ್ ಬರೀತಿತ್ತು, ಏನು ಆಕಾರ ಇಲ್ಲ. ಪ್ರಕಾಶದ ಮುಂದೆ ನಿಮ್ಮ ಬೆರಳಿದ ತಕ್ಷಣ ಏನಾಯ್ತು, ಬೆರಳು ಕೈಯಲ್ಲಿ ಲೈಟ್ ಬಿಟ್ರೆ ಬೇಕಾದಷ್ಟು ಡಿಸೈನ್ಸ್ ತೋರಿಸ್ತಾ ಇದೆ. ಅದೇ ರೀತಿ ಇಲ್ಲೂ ಹೇಳ್ತಿದ್ದಾರೆ, ಆ ಸತ್ ಅಸತ್, ಮ್ಯಾನಿಫೆಸ್ಟೋ ಅನ್ಮ್ಯಾನಿಫೆಸ್ಟೋ, ಇದು ಎಲ್ಲ ಇರುತ್ತೆ. ನಿರುಕ್ತ ಅಂದ್ರೆ ಏನು? ಅದು ಇದು ಅಂತ ಬೇರೆ ಬೇರೆ ಸೆಪರೇಟ್. ಒಂದು ಮರಾನೇ ತಗೊಳ್ಳಿ, ಒಂದು ವೃಕ್ಷ ಅಂತ ತಗೊಳ್ಳಿ, ಅದ್ರಲ್ಲಿ ಎಲೆನೇ ಬೇರೆ, ಮಧ್ಯ ಇರೋ ಕಾಂಡನೇ ಬೇರೆ, ಬ್ರಾಂಚಸ್ಸೇ ಬೇರೆ, ಹೂವೇ ಬೇರೆ ಅಲ್ವಾ? ಆಮೇಲೆ ಅದ್ರಲ್ಲಿ ಹಣ್ಣು ಬೇರೆ, ಪ್ರತಿಯೊಂದು ಬೇರೆ ಬೇರೆ ಅಂತ. ಅದಕ್ಕೆ ನಿರುಕ್ತ. ಎಲ್ಲ ಬೇರೆ ಬೇರೆಯಾಗಿ ಕಾಣಿಸೋದು, ಬೇರೆ ಬೇರೆಯಾಗಿ ಅಂದ್ರೆ ಅಸಮಾನ ಜಾತಿ, ಡಿಫರೆಂಟ್ ವೆರೈಟೀಸ್ ತರ ಕಾಣಿಸೋದು. ಒಂದೇ ವಸ್ತುದಲ್ಲೂ ನಮ್ಮ ಶರೀರದಲ್ಲೂ ಕಾಣಿಸುತ್ತೋ ಇಲ್ವೋ? ಕಣ್ಣು ಬೇರೆ, ಕಿವಿ ಬೇರೆ, ಮೂಗು ಬೇರೆ, ನಾಲ್ಗೆ ಬೇರೆ, ಹಲ್ ಬೇರೆ, ಎಲ್ಲ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಅದಕ್ಕೆ ಏನ್ ಹೆಸರು? ನಿರುಕ್ತ ಅಂದ್ರು. ಅನಿರುಕ್ತ ಅಂದ್ರೆ ಏನು? ಅದಕ್ಕೆ ವಿರುದ್ಧವಾದದ್ದು, ಹೇಳಕ್ ಆಗದೆ ಇರೋದು. ಯಾವುದನ್ನ ಹೇಳ್ಬೇಕವಾಗ? ಅವ್ರು ಹೇಳಿದ್ರು, ಯಾವಾಗ ಇದನ್ನೆಲ್ಲ ಹೇಳ್ತಿರೋ ಇದಕ್ಕೆ ಹಿಂದೆ ಇರೋ ಶಕ್ತಿನ, ಅದನ್ನ ಅನಿರುಕ್ತ. ಕಣ್ಣಿನ ಹೊರಗೆ ಬಂದ ತಕ್ಷಣ ರೂಪಗಳನ್ನು ಕಾಣಿಸ್ತು, ಆದ್ರೆ ಆ ಶಕ್ತಿಗೆ ಏನಾಯ್ತು? ಯಾವ ರೂಪನಿಲ್ಲ. ಇವಾಗ ಕಣ್ಣಿನಲ್ಲಿರೋ ಶಕ್ತಿ ಕೆಂಪ, ಬಿಳಿನ, ಹಳದಿನ ಯಾವುದು ಅಂದ್ರೆ ಆ ಶಕ್ತಿಗೆ ಯಾವುದು ಇಲ್ಲ. ಆದ್ರೆ ಕಣ್ಣಿನ ಮೂಲಕ ಬೇಕಾದಷ್ಟು ರೂಪಗಳನ್ನ ಕಣ್ಣಿಗೆ ತೋರ್ಸತ್ತೆ, ಎಲ್ಲಾ ಕಲರ್ಸ್ ತೋರ್ಸತ್ತೆ. ಇವಾಗ ನೆಕ್ಸ್ಟ್ ನಿಲಯನ. ಎಲ್ಲ ಮೂರ್ತ ಅಮೂರ್ತದಲ್ಲೇ ಬರೋದು, ಬಟ್ ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಿಲಯನ ಅಂದ್ರೆ ಏನು? ಗೂಡು ಅಥವಾ ಆಶ್ರಯ, ಅಬೋರ್ಡ್ ಅಥವಾ ಇರುವ ಜಾಗ ಅಂತ. ಇದು ಮೂರ್ತದ ಧರ್ಮನೇ. ಮ್ಯಾನಿಫೆಸ್ಟ್ ಆದ್ಮತ್ತೆ ತಾನೇ ಮನೆ ಕಾಣಿಸೋದು. ಒಬ್ರು ಮನೆ ಗೃಹ ಪ್ರವೇಶ ಅಂತ ಕರೆದ್ರು, ಎಲ್ಲಾರು ಹೋದ್ರೆ ಏನಾಯ್ತು, ಒಂದು ಟೇಬಲ್ ಮೇಲೆ ಒಂದು ಸ್ವಲ್ಪ ಲಾಡು ಇಟ್ಟಿದ್ರು. ಓ ಬಂದ್ರ ನೋಡಿ, ಇದೇ ನಮ್ಮ ಮನೆ ಅಂತ ಹೇಳ್ಬಿಟ್ಟು ಲಾಡು ಕೊಟ್ರು. ಎಲ್ಲಿದೆ ಮನೆ ಅಂದ್ರು. ಎಲ್ಲ ಅನ್ಮ್ಯಾನಿಫೆಸ್ಟ್ ಮನೆ. ಆಮೇಲೆ ತುಂಬಾ ಬುದ್ಧಿವಂತ ವೇದಾಂತಿ ತರ ಮಾತಾಡ್ತಾನೆ. ಮನೆ ಅಂದ್ರೇನು? ಆಕಾಶನೇ ತಾನೆ. ಮನೆ ಅಂತ ಯಾವ್ದಕ್ಕೆ ಹೆಸರು? ಆಕಾಶಕ್ಕೆ. ಇದು ಅನ್ಮ್ಯಾನಿಫೆಸ್ಟ್ ಮನೆ, ನಿಮ್ದೆಲ್ಲ ಮ್ಯಾನಿಫೆಸ್ಟ್ ಮನೆ. ನಮ್ಮನೆ ಏನಾಗಿದೆ? ನಮ್ಮನೇನೆ ಸ್ಪೆಷಲ್. ಯಾಕೆ ಗೊತ್ತಾ? ಕಲರ್ ವಾಶ್ ಮಾಡಿಸ್ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ನಮ್ದು, ಅಡ್ವಾಂಟೇಜ್ ಅಲ್ವಾ ಅಂತ ಹೇಳ್ಬೋದು, ತಮಾಷೆಗೆ ಹೇಳ್ಬೋದು ಇದೆಲ್ಲ. ಆದ್ರೆ ಮನೆ ಏನೋ ನಿಜ, ಒಪ್ಕೊಳ್ಳೋಣ. ಯಾವುದು? ಆಕಾಶಕ್ಕೆ ಮನೆ ಅಂತ ಹೆಸರು. ಆದ್ರೆ ಎರಡು ತರ ಬರ್ಬೇಕು ಅಲ್ಲ. ಒಂದು ಆಶ್ರಯ ಅಂದ್ರೆ ಮೇಲೆ ರೂಫ್ ಇರ್ಬೇಕು ಅಲ್ವಾ, ಗಾಳಿ ಇದ್ರಿಂದ. ಅದಕ್ಕೋಸ್ಕರ ಇದನ್ನ ನಿಲಯನ ಅಂದ್ರು. ಅನಿಲಯನ ಅಂದ್ರೆ ಏನು? ಇದಕ್ಕೆ ವಿರುದ್ಧವಾದದ್ದು, ಅದರದೇ ರೂಪ. ಅದು ಗೋಡೆ ತೆಗೆದ ತಕ್ಷಣ ಏನಾಯ್ತು? ನಿಲಯನ ಆಗಿದ್ದು. ಗೋಡೆ ಎಷ್ಟೋ ಸಲ ಹಳೆಯ ಮನೆ ತಗೊಂಡಿರ್ತಾರಲ್ಲ, ತಗೊಂಡು ನಾವು ಹೋಗಿ ನೋಡ್ತಾ ಇರುವಾಗ ಎಲ್ಲ ಕಟ್ ಬೀಳ್ಸ್ಬಿಟ್ಟಿರ್ತಾರೆ, ಪ್ಲೇನ್ ಸೈಟ್ ಆಗ್ಬಿಟ್ಟಿರುತ್ತೆ. ಅವಾಗ ಏನಾಯ್ತು? ನಿಲಯನ ಇದ್ದಿದ್ದು ಅನಿಲಯನ ಆಯ್ತು ಅಷ್ಟೇ. ತಿರುಗು ಹೊಸ ಮನೆ ಕಟ್ಟಿದ ತಕ್ಷಣ ನಿಲಯನ ಆಯ್ತು ಅಷ್ಟೇ. ಇದು ಮೂರ್ತ ಅಮೂರ್ತದ ಧರ್ಮವೇ ಅಂತ ತಿಳಿಬೇಕು. ನೆಕ್ಸ್ಟ್ ವಿಜ್ಞಾನ ಅಂದ್ರೆ ಏನು? ಚೈತನ್ಯ. ಅವಿಜ್ಞಾನ ಅಂದ್ರೆ ಅಚೇತನ ಅಷ್ಟೇ. ಜಡ ಚೇತನ ಅಂತ ಹೇಳ್ತೀವಲ್ಲ, ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ವಿಜ್ಞಾನ ಅಂದ ತಕ್ಷಣ ಏನು? ಮಾತಾಡೋದು, ನೋಡೋದು, ಓಡೋದು, ಕೇಳೋದು ಎಲ್ಲ ಬರುತ್ತೆ ಅಂತ ಅಷ್ಟೇ. ಇದು ಅಚೇತನ ವಸ್ತು ಅವಿಜ್ಞಾನ. ಸತ್ಯ ಅಂದ್ರೆ ಏನು? ಎರಡು, ತುಂಬಾ ಚೆನ್ನಾಗಿದೆ. ವ್ಯವಹಾರ ವಿಷಯವಾದ ಸತ್ಯ. ಇಲ್ಲಿ ಪರಮಾರ್ಥ ಸತ್ಯವನ್ನು ತಗೋಬಾರ್ದು. ದಟ್ ಈಸ್ ರಿಲೇಟಿವ್ ಟ್ರೂತ್. ಆಪೇಕ್ಷಿಕ ಸತ್ಯ, ರಿಲೇಟಿವ್ ಟ್ರೂತ್. ಅದಕ್ಕೆ ಆಪೋಸಿಟ್ ಆಗಿರೋದೇನು? ಅನೃತ. ಸೊ ಹಾಗಾದ್ರೆ ಸತ್ಯಕ್ಕೆ ಏನ್ ವ್ಯವಹಾರ ದೃಷ್ಟಿಯಲ್ಲಿ ಬಂತು? ಏನನ್ನ ಹೇಗೆ ನೋಡಿದೀಯೋ ಹಾಗೆ ಹೇಳೋದು, ಏನನ್ನ ಕೇಳಿದೆಯೋ ಹಾಗೆ ಹೇಳೋದು ಅಲ್ವಾ? ಎಲ್ಲ ಮಾಡಿದಾಗ ಅದಕ್ಕೆ ಏನ್ ಹೆಸರು? ಸತ್ಯ ಅಂತ. ಸೊ ಇದು ಪರಮಾರ್ಥ ಸತ್ಯವನ್ನ ಇಲ್ಲಿ ಹೇಳ್ತಾ ಇಲ್ಲ, ಸೃಷ್ಟಿಯಲ್ಲಿ ಹೇಳ್ತಾ ಇದ್ದಾರಲ್ವಾ? ಸೃಷ್ಟಿಯ ಒಳಗೆ ಬಂದಿರೋದು ಇದು ರಿಲೇಟಿವ್ ಟ್ರೂತ್. ಅಂದ್ರೆ ಇನ್ ಕಂಪ್ಯಾರಿಸನ್ ವಿತ್ ದಟ್ ಅಂತ. ಫಾರ್ ಎಕ್ಸಾಂಪಲ್, ತುಂಬಾ ಚೆನ್ನಾಗಿದೆ. ಒಂದಿನ ಒಂದ್ ಸ್ಕೂಲ್ ಇಂದ ಮಗು ಬಂತು ಮನೆಗೆ.
ಅಮ್ಮ ಇವತ್ತು ತುಂಬಾ ಟಫ್ ಆಗಿ ಕೊಟ್ಬಿಟ್ಟಿದ್ದಾರೆ ಟೀಚರು ಒಂದು ಕ್ವಶನ್, ಒಂದು ಲೈನ್ ಬರ್ದಿದ್ದಾರೆ. ಅವ್ರು ಹೇಳಿದ್ರು ಇದಕ್ಕೆ ಆಡು ಮಾಡಬಾರ್ದು, ಇದನ್ನ ರಬ್ಬು ಮಾಡಬಾರ್ದು, ಬಟ್ ಯು ಶುಡ್ ಮೇಕ್ ಇಟ್ ಆಸ್ ಬಿಗ್ ಅಂಡ್ ಸ್ಮಾಲ್ ಅಂದ್ರಂತೆ. ನನಗೆ ಹೇಗಮ್ಮ ಮಾಡೋದು ನನಗ್ ಗೊತ್ತಿಲ್ಲ. ಚಿಕ್ಕ ಹುಡುಗ ಪಾಪ, ಅವನು ಯೋಚನೆ ಮಾಡ್ತಿದ್ದ. ಅವಾಗ ತಂದೆನೂ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಕೂತಿದ್ದ. ಆದ್ರೆ ತಾಯಿ ವೇದಾಂತಿ, ಅವಳು ಅದು ಏನು ಉಪನಿಷತ್ತೇ ಕೇಳಿದ್ರು ಅವಳೇನ್ ಮಾಡ್ಲು, ಅಯ್ಯೋ 1 ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ ಕಣೋ, ನಿನಗೆ ಇದನ್ನ ಚಿಕ್ಕದ್ ಮಾಡ್ಬೇಕು ಅಂದ್ರೆ ಏನು, ಪಕ್ಕದಲ್ಲಿ ದೊಡ್ಡ ಗೆರೆ ಹೇಳಿ, ಇದನ್ನ ದೊಡ್ಡದ್ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಚಿಕ್ಕ ಗೆರೆ ಹೇಳಿ. ಅಷ್ಟೇ ಅಷ್ಟೇ ಸತ್ಯ ಇಲ್ಲಿ, ಅಷ್ಟೇ. ಬ್ರಹ್ಮನನ್ನ ನೀವು ಒಳಗಿದೆ ಅಂತ ಮಾಡ್ಕೋಬೇಕು ಅಂದ್ರೆ ಶರೀರ ನೋಡ್ಕೊಳ್ಳಿ, ಬ್ರಹ್ಮನನ್ನ ಹೊರಗೆ ಮಾಡ್ಕೊಂಡ್ರೆ ಶರೀರದ ಹೊರಗೆ ನೋಡಿ. ಅಷ್ಟೇ. ನಿಮ್ಗೆ ಹೇಗ್ ಬೇಕಾದ್ರೂ ವ್ಯಾಪಕವಾಗಿ ನೋಡ್ತೀನಿ ಅಂದ್ರೆ ನೋಡಿ, ಇಲ್ಲಾಂದ್ರೆ ನಿಮ್ ಶರೀರದೊಳಗೆ ನೋಡ್ತೀನಿ ಅಂದ್ರೆ ನೋಡಿ, ಏನು ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ. ಸೊ ಹೇಳಿದ್ರು ಸತ್ಯ ಅನೃತ. ಅನೃತ ಅಂದ್ರೆ ಅಪೇಕ್ಷೆ, ರಿಲೇಟಿವ್ ಟ್ರೂತ್ಗೆ ಆಪೋಸಿಟ್ ಆಗಿರೋದು ಅಂದ್ರೆ ನೋಡಿದ್ದೊಂದು, ಹೇಳಿದ್ದೊಂದು, ಕೇಳಿದ್ದೊಂದು, ಇದನ್ನೆಲ್ಲ ಅನೃತ ಅಂತಾರೆ. ಅದಕ್ಕೆ ಇನ್ನೊಂದು ಏನೊಂದು ಸತ್ಯ ಅಂದ್ರೆ ಬ್ರಹ್ಮಕ್ಕಿಂತ ಯಾವ ನಾಮರೂಪನೂ ಇಲ್ಲ. ಸತ್ಯ ಅನೃತ ಹೇಳುವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಚಿನ್ನ ಬಳೆ ತಗೊಂಡ್ಬಿಡಿ. ಚಿನ್ನ ಅನ್ನೋದು ಸತ್ಯ ಆಯ್ತು, ಕರೆಕ್ಟಾ? ಆದ್ರೆ ಬಳೆ ಅನ್ನೋದು ಏನಾಯ್ತು, ಅನೃತ ಅಂತ ಆಯ್ತು. ಯಾಕೆ? ಈ ನಾಮರೂಪ ಡಿಪೆಂಡೆನ್ಸಿ ಇದೆ ಇದಕ್ಕೆ ಅಂತ ಹೇಳಿದ್ರು. ಇಂಥ ಪರಮಾತ್ಮನನ್ನ, ಎಂಥ ಪರಮಾತ್ಮ, ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ, ಅನಂತಂ ಬ್ರಹ್ಮನನ್ನು ಹೇಳ್ಕೊಡೋದಕ್ಕೋಸ್ಕರ ಇದು ಏನ್ ಮಾಡಿದ್ರು, ಈ ಅನುವಾಕ ಬಂದಿದೆ. ಎಷ್ಟು ದೊಡ್ಡ ಮಂತ್ರ. ಇದ್ರ ಅನುಸಾರವಾಗಿ ನಮ್ಗೆ ಇದನ್ನ ಕೇಳಿ ಏನ್ ನಿಶ್ಚಯ ಮಾಡಿದ್ವಿ ನಾವು ಅಂದ್ರೆ, ನನ್ನ ಬುದ್ಧಿ ಸರ್ವ ಬೌದ್ಧ ಪ್ರತ್ಯಯ ಸಾಕ್ಷಿ ಪರಮಾತ್ಮ. ಪರಮಾತ್ಮ ನನ್ನಿಂದ ಖಂಡಿತ ದೂರ ಇಲ್ಲ. ಇದನ್ನ ನಿಶ್ಚಯ ಮಾಡ್ಬೇಕು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೇ.